ಮಾಡಿದ್ದೇನೆ. ಅವರಿಗೆ ಗೊತ್ತಿಲ್ಲ ನಾನು ಎಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ. ನಿಮಗೆ ಗೊತ್ತುಂಟಾ? ಇಲ್ಲ. ಫೈನಲಿ ನಂದು ಅದು ಆಸೆ ಇತ್ತು ಮಕ್ಕಳಿಗೆ ತಿನ್ನಿಸುವಂತ, ಅದು ಆಯಿತು, ನನ್ನ ಆಸೆ ಈಡೇರಿತ್ತು. ಓಕೆ, ಹಾಗೆ ಮಕ್ಕಳಿಗೆ ಕೂಡ ಸರ್ಪ್ರೈಸ್. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇಲ್ಲಿ ನೋಡಿ ನನ್ನ ಮಗಳ ಹೇರ್ ಸ್ಟೈಲ್ ನೋಡಿ, ನ್ಯೂ ಹೇರ್ ಸ್ಟೈಲ್. ಆ್ಯಕ್ಚುಲಿ ಅವಳದು ಈ ಸೈಡ್ ಬಾ, ಅವಳದು ಇಲ್ಲಿವರೆಗಿತ್ತು ಗೈಸ್ ಹೇರ್. ನಾನು ಬಂದುಬಿಟ್ಟು ಕಟ್ ಮಾಡಿ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ನೀವು ಕಮೆಂಟ್ ಮಾಡಿ ಯಾವ ರೀತಿ ಆಗಿದೆ ಅಂತ, ಚೆಂದ ಉಂಟಾ ಇಲ್ವಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ. ಒಳ್ಳೆಗೆ ಬೈತಿದ್ದಾಳೆ, ಇಷ್ಟಿರಬೇಕಿತ್ತು ಯಾಕೆ ಕಟ್ ಮಾಡಿದೆ ಅಂತೇಳಿ. ಸೊ ನೋಡಿ, ಈ ಥರ ಸ್ವಲ್ಪ ಜಾಸ್ತಿ ಆಗಿತ್ತು ಲೆಂತ್ ಕಟ್ ಮಾಡಿದ್ದು. ಇಲ್ಲಿವರೆಗೆ ಕಟ್ ಮಾಡಬೇಕಿತ್ತು, ಇಲ್ಲಿವರೆಗೆ ಮಾಡಿದ್ದು ಸ್ವಲ್ಪ ಜಾಸ್ತಿ ಆಯಿತು. ಫಸ್ಟ್ ಅಲ್ವಾ, ನನಗೆ ಗೊತ್ತಿಲ್ಲ ಗೈಸ್, ನಾವು ಫಸ್ಟ್ ಟೈಮ್ ಮಾಡಿದ್ದು. ಅಂದರೆ ಅವಳದು ಇಲ್ಲಿವರೆಗೆ ಬರ್ತಿತ್ತು ಕಣ್ಣವರೆಗೆ, ಅದು ಕಟ್ ಮಾಡಲಿಕ್ಕೆ ಹೋಗಿ 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 ಇಲ್ಲಿವರೆಗೆ ಇತ್ತು. ಪರವಾಗಿಲ್ಲ, ಮತ್ತೆ ಬರ್ತದಲ್ಲ ಅಲ್ಲೇ. ಇಷ್ಟ ಆಯ್ತಾ? ಅವಳಿಗೆ ಇಷ್ಟ ಆಗಲಿಲ್ಲ ಅಂದರೆ ಅವಳಿಗೆ ಯಾರಾದರೂ ಹೇಳಬಾರ್ದು ಏನಿದು ಕಟ್ ಮಾಡಿದಂತ ಹೇಳಬಾರ್ದು. ಆ ಥರ ಹೇಳಿದರೆ ಅವಳಿಗೆ ತುಂಬ ಬೇಜಾರಾಗ್ತದೆ. ಇಲ್ಲಾಂದರೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತಾಳೆ. ಹಾಗೆ ಗೈಸ್, ಇವತ್ತು ನಾನು ಸಣ್ಣದಾಗಿ ವ್ಲಾಗ್ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ. ಆ್ಯಕ್ಚುಲಿ ಇವಳಿಗೆ ಇವತ್ತು 3 o'clock ಮಸೀದಿಗೆ ಬಿಡಲಿಕ್ಕಿತ್ತು. ಬೆಳಗ್ಗೆ ಇರಲಿಲ್ಲ ಮಸೀದಿ, ಅಂದರೆ ಮಧ್ಯಾಹ್ನದ ನಂತರ 3 o'clock ಮಸೀದಿ ಇಟ್ಟೋದು. ಯಾಕಂತ ಹೇಳಿದರೆ, ಸೊ ಹಾಗೆ ಗೈಸ್ 3 o'clock ಇವರು ಮಸೀದಿ ಕರ್ಕೊಂಡು ಹೋದ್ರು. ಇವತ್ತು ನಾ ಕರ್ಕೊಂಡು ಹೋಗಲಿಲ್ಲ, ಇವರೇ ಹೋದರು. ಹೋಗುವಾಗ ಅಷ್ಟು ಮಳೆ ಇರಲಿಲ್ಲ, ಬರುವಾಗ ಒಳ್ಳೆ ಮಳೆ, ಮತ್ತು ಎಲ್ಲ ಒಟ್ಟಾಗಿ ಬಂದರು ಬರುವಾಗ. ಹಾಗೆ ಗೈಸ್, ಇವಾಗ ನಾವು ನೈಟಿಗೆ ನಮಗೊಂದು ಅಂದರೆ ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು, ರಿಸೆಪ್ಷನ್ ಫಂಕ್ಷನ್. ಇಲ್ಲಿ ನನ್ನ ನೇಬರ್ಸ್ ಇದ್ದಾರಲ್ಲ ಅವ್ರದ್ದು ಆ್ಯಕ್ಚುಲಿ ಸೆಕೆಂಡಿಗೆ ನಿಕಾ ಆಗಿದೆ, ಈ ಮಂತ್ ಸೆಕೆಂಡಿಗೆ ನಿಕಾ ಆಗಿದೆ. ಇವತ್ತು ರಿಸೆಪ್ಷನ್ ನೈಟ್ 8 o'clock. ಸೊ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಹಾಗೆ ತುಂಬಾ ಹತ್ತಿರದ ನೇಬರ್ಸು. ಹಾಗೆ ಇವಾಗ ಹೋಗಬೇಕು, ನಮಾಜ್ ಮಾಡಿ ಎಲ್ಲ ಹೊರಡಬೇಕು ಗೈಸ್. ಹಾಗೆ ಅಲ್ಲಿ ರಿಸೆಪ್ಷನ್ ಫಂಕ್ಷನ್ ಯಾವ ಥರ ಇರ್ತದೆ ಅಂತ ಹೇಳಿ ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡ್ತೀನಿ ಅಷ್ಟೇ ಗೈಸ್. ಹಾಗೆ ಬನ್ನಿ, ನನ್ನ ವಿಡಿಯೋ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ಹಾಗೆ ಇಲ್ಲಿ ನೋಡಿ, ಇವಳದು ರಿಬ್ಬನ್. ಆ್ಯಕ್ಚುಲಿ ಇದು ನಾನು ಟೈ ಮಾಡಿದ್ದಲ್ಲ ಗೈಸ್, ಇದು ರಬ್ಬರ್ ಬ್ಯಾಂಡಲ್ಲೇ ಬಂದಿದ್ದು. ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಇದು 3 ಪೀಸಿಗೆ 170 rupees. ಅಂದರೆ ನಮಗೆ ಅರ್ಜೆಂಟಲ್ಲಿ ಉಂಟಲ್ಲ, ರಿಬ್ಬನಲ್ಲಿ ಟೈ ಮಾಡಬೇಕಂತೆಲ್ಲ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರದ್ದು ಆರ್ಡ್ರ್ ಮಾಡಿದ್ದೆ. ಜಸ್ಟ್ ರಬ್ಬರ್ ಬ್ಯಾಂಡ್ ಹಾಕಿದರೆ ಸಾಕು ಗೈಸ್. ಹಾಗೆ ಗೈಸ್ ನೋಡಿ, ಲೇಟ್ ಆಗಲ್ಲ. ಅದೇ ಬೇಗ ಅರ್ಜೆಂಟಲ್ಲಿ ಇದ್ದರೆ, ಅಂದರೆ ಹೋಗುವಾಗ ಅರ್ಜೆಂಟಲ್ಲಿ ಇರ್ತಾರಲ್ಲ ಸ್ಕೂಲ್ಗೆ ಹೋಗುವಾಗ, ಆವಾಗ ನಾವು ಅದನ್ನು ಫ್ಲವರ್ ಥರ ಮಾಡಿಸ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರದ್ದು ನಾನು ಆರ್ಡ್ರ್ ಮಾಡಿದ್ದು. ಇದು 3 ಪೇರ್ ಉಂಟಲ್ಲ, 3 ಪೇರ್ಗೆ 170 rupees. ಬನ್ನಿ ಗೈಸ್, ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಹಾಗೆ ಗೈಸ್, ನಾವು ಫಂಕ್ಷನ್ಗೆ ರೀಚ್ ಆದ್ವಿ. ಬಟ್ ಏನಂತ ಹೇಳಿದರೆ, ನಾವು ರೀಚ್ ಆಗುವಾಗ ಲೇಟ್ ಆಗಿತ್ತು, 9-10 ತನಕ ಆಗಿತ್ತು. ಆ್ಯಕ್ಚುಲಿ 8 o'clock ಸ್ಟಾರ್ಟ್ ಆಗಿದೆ ಫಂಕ್ಷನ್. ಆಲ್ಮೋಸ್ಟ್ ಎಲ್ಲರೂ ಬಂದು ಹೋಗ್ತಾ ಇದ್ರು. ಬಟ್ ನಾವು ಹೋಗುವಾಗ ಇದ್ದರು ಸ್ವಲ್ಪ ಜನ, ಆದರೆ ಬರ್ತಾ ಹೋಗ್ತಾ ಇದ್ದರು. ಬಟ್ ನಾವು ಹೋಗಿದ್ದು ತುಂಬಾ ಲೇಟ್ ಆಯಿತು. ಬಟ್ ಏನು ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ರೆಡಿ ಆಗುವಾಗ ಲೇಟ್ ಆಯಿತು. ಹಾಗೆ ನಾನು ಈ ಸೀನ್ಸ್ ಎಲ್ಲ ಬ್ಲರ್ ಮಾಡಿದ್ದೇನೆಂದರೆ ಸುಮಾರು ಜನದ ಫೇಸ್ ಎಲ್ಲ ಬರ್ತದೆ. ಬಟ್ ಅವರಿಗೆ ಕೂಡ ಎಲ್ಲಾದರೂ ಸಡನ್ ನೋಡಿದರೆ ಅವರಿಗೆ ಕೂಡ ಒಂಥರ ಫೀಲ್ ಆಗಬಾರ್ದು ಅಂತ ಹೇಳಿ ನಾನು ಬ್ಲರ್ ಮಾಡಿ ಇಟ್ಟಿದ್ದೇನೆ. ಯಾಕಂತ ಹೇಳಿದರೆ ನಾವೊಬ್ಬರು ಪರ್ಮಿಷನ್ ಇಲ್ಲದೆ ವಿಡಿಯೋ ಕೂಡ ಮಾಡಬಾರ್ದು, ಅದಕ್ಕೋಸ್ಕರ. ಹಾಗೆ ನೋಡಿ, ಫುಡ್ ಏನಂತ ಹೇಳಿದರೆ ರುಮಾಲ್ ರೊಟ್ಟಿ, ಹಾಗೆ ಅದಕ್ಕೆ ಚಿಕನ್ ಇದು ಗ್ರೇವಿ ಇತ್ತು. ಹಾಗೆ ಫುಡ್ ಏನು ಅಷ್ಟಿರಲಿಲ್ಲ ಗೈಸ್, ಎಲ್ಲ ಖಾಲಿ ಆಗ್ತಾ ಬಂದಿತ್ತು ಆಲ್ಮೋಸ್ಟ್. ಯಾಕಂತ ಹೇಳಿದರೆ ನಾವು ಲಾಸ್ಟ್ ಆಗಿದೆ ಹೋಗುವಾಗ. ಸ್ವಲ್ಪ ಬೇಗ ಹೋಗಿದರೆ ಎಲ್ಲ ಕರೆಕ್ಟ್ ಅಂದರೆ ಸೆಟ್ ಮಾಡ್ತಿದ್ರು. ನೋಡಿ ಇಲ್ಲಿ ಸೆಟ್ ಮಾಡಿದ್ದಾರೆ, ಅಂದರೆ ತೀತರಿದ್ದು ಚಿಲ್ಲಿ ಮತ್ತು ಟಿಕ್ಕಾ, ಹಾಗೆ ಸೀ ಕಬಾಬ್ ಇತ್ತು, ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಇದೊಂದು ಮೆಟ್ಟೆ ಇತ್ತು. ಹಾಗೆ ನೋಡಿ, ಲಾಸ್ಟ್ ಫೈನಲ್ ಫ್ರೂಟ್ಸ್ ಮತ್ತು ವೆರೈಟಿ ಆಫ್ ಟೀ ಅಂದರೆ
ಈ ಥರ ಟೀ ಎಲ್ಲ ಇತ್ತು, ಅದೆಲ್ಲ ತಿಂದು ಹಾಗೆ ಲಾಸ್ಟಲ್ಲಿ ಬೀಡ ಕೂಡ ತೆಗೆದು ಸ್ವೀಟ್ ಬೀಡ. ಇಲ್ಲಿ ನೋಡಿ ಮಕ್ಕಳು ಇದೊಂದು ಫ್ಲವರ್ ಎಲ್ಲಾದರೂ ಕಂಡ್ರೆ ಈ ಥರನೇ ಗೈಸ್ ತೊಗೊಳ್ಳೋದು, ಸುಮ್ಮನೆ ವೇಸ್ಟ್ ಮಾಡೋದು, ಆ ಕಡೆ ಈ ಕಡೆದು ಹಾಕೋದು, ಸುಮ್ಮನೆ ವೇಸ್ಟ್ ಮಾಡ್ತಾರೆ ಅಷ್ಟೇ. ಅವರಿಗೊಂದು ಅದೊಂದು ತೆಗೆಯೋದೊಂದು ಇಷ್ಟ. ಹಾಗೆ ಫೈನಲ್ ಆಗಿ ನಾವು ಇವಾಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ ಗೈಸ್. ಗೈಸ್ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇಯದ್ದು ವ್ಲಾಗ್. ನಾನು ಈ ವ್ಲಾಗ್ ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಸ್ಯಾಟರ್ಡೇ ನೈಟ್ ಅಲ್ವಾ ವ್ಲಾಗ್, ಸೊ ಅದಕ್ಕೋಸ್ಕರ ಸಂಡೇದು ಮತ್ತು ಸ್ಯಾಟರ್ಡೇದು ಒಟ್ಟಿಗೆ ಹಾಕು ಅಂತ ಹೇಳಿ. ಹಾಗೆ ನನಗೆ ಸ್ವಲ್ಪ ಸ್ಕೂಟಿ ವಾಶ್ ಮಾಡಲಿಕ್ಕಿತ್ತು ಫ್ರೆಂಡ್ಸ್, ಯಾಕಂತೇಳಿ ತುಂಬ ದಿನ ಆಯಿತು ಸ್ಕೂಟಿ ವಾಶ್ ಮಾಡಿದೆ. ಹಾಗೆ ಮಗಳನ್ನು 6:45ಗೆ ಬಿಟ್ಟು ಮಸೀದಿಗೆ ಬಿಟ್ಟು 6:45 ಆಗುವಾಗ ಮನೆಗೆ ಬಂದೆ. ಮನೆಗೆ ಬಂದು ಇನ್ನು ಮಲಗಿದರೆ ಸಂಡೇ ಅಂತ ಹೇಳಿ ಮಲಗಿದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ ಅಂತ ಹೇಳಿ ನಾನು ಸ್ಕೂಟಿ ವಾಶ್ ಮಾಡಲಿಕ್ಕೆ ನಿಂತ್ಕೊಂಡೆ ಗೈಸ್, ಸ್ವಲ್ಪ ಸ್ಕೂಟಿ ಎಲ್ಲ ವಾಶ್ ಮಾಡುವ ಅಂತ. ಬಟ್ ಎಷ್ಟು ಸ್ಕೂಟಿ ವಾಶ್ ಮಾಡಿದರೆ ಅಷ್ಟೇ ಗೈಸ್, ಯಾಕಂತ ಹೇಳಿದರೆ ಇವಾಗ ಮಳೆಗಾಲ ಅಲ್ವಾ, ಎಷ್ಟು ವಾಶ್ ಮಾಡಿದರೂ ಫುಲ್ಲು ಕೆಸರಾಗಿ ಆಗ್ತದೆ. ಬಟ್ ಏನು ಮಾಡಿದ್ರು ನಮ್ಮ ಒಂದು ಸಮಾಧಾನಕ್ಕೋಸ್ಕರ ಆದರೂ ವಾಶ್ ಮಾಡಬೇಕಲ್ಲ, ನಾವು ವಾಶ್ ಮಾಡಿದ್ದೀವಿ ಅಂತ ಇಲ್ಲಿ ಅಂದ್ಕೊಳ್ಬೇಕಲ್ಲ, ಸೊ ಅದಕ್ಕೋಸ್ಕರ ವಾಶ್ ಮಾಡ್ತಾ ಇದ್ದೀನಿ. ಗೈಸ್ ಹಾಗೆ ನಮಗೆ ದುಬೈಯಿಂದ ಸಣ್ಣದಾಗಿ ಒಂದು ಪಾರ್ಸೆಲ್ ಬಂದಿತ್ತು. ನನ್ನ ಹಸ್ಬೆಂಡಿದು ಬ್ರದರ್ ದುಬೈಯಿಂದ ಕಳಿಸಿದ್ರು, ಸೊ ನಿಮ್ಮೊಟ್ಟಿಗೆ ಶೇರ್ ಮಾಡುವಂತ ಇತ್ತು, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆಗೆ ಒಂದು ನೈಟಿ ಕಳಿಸಿದ್ದಾರೆ ನೋಡಿ, ತುಂಬ ಚೆನ್ನಾಗಿತ್ತು ನೈಟಿ. ಹಾಗೆ ಒಂದು ಚಾಕ್ಲೇಟ್ ಕೂಡ ಇದೆ ಮಕ್ಕಳಿಗೆ, ಚೊಕೋ ಸ್ಟಿಕ್, ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಾಕ್ಲೇಟ್, ನಂಗಂತೂ ತುಂಬಾ ಇಷ್ಟ. ಹಾಗೆ ಮೂ ಆ ಥರದ್ದು ಮತ್ತು ಟೈಗರ್ ಬಾಂಬ್ಸ್ ಆ್ಯಂಡ್ ಬಾಂಬ್ ಆ ಥರದ್ದೆಲ್ಲ ಕಲಿಸಿದ್ದಾರೆ. ಮತ್ತು ಪಿಸ್ತಾ ಹಾಗೆ ಬಾದಾಮ್ ಮತ್ತು ಒಂದು ಯಾರ್ಡ್ಲಿ ಅವರದ್ದು ಪೌಡರ್ ಕಲಿಸಿದ್ದಾರೆ. ಸೊ ಹಾಗೆ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡುವ ಅಂತ ಆಯಿತು, ಅದಕ್ಕೋಸ್ಕರ ನಾನು ಶೇರ್ ಮಾಡಿದ್ದು. ಹಾಗೆ ಗೈಸ್ ಇಲ್ಲಿ ನೋಡಿ, ಇದು ಕೂಡ ನನ್ನ ಹಸ್ಬೆಂಡ್ ಇದು ಫ್ರೆಂಡ್ ದುಬೈಯಿಂದ ತಂದಿದ್ದು ಒಂದು ಪರ್ಫ್ಯೂಮ್, ಹಾಗೆ ಗ್ಯಾಲಕ್ಸಿ ಕುನಾಫಾ ಡಾರ್ಕ್ ಚಾಕ್ಲೇಟ್ ತಂದಿದ್ದಾರೆ. ಇದು ಕೂಡ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹಾಗೆ ಮಕ್ಕಳಿಗೆ ಸಣ್ಣ ಚಾಕ್ಲೇಟ್ ಕೂಡ ತಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಪಾಪ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ವ್ಲಾಗ್ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ನಾವು ಹೋಗಿ ಬರುವಾಗ 10:30 ಇತ್ತು, ಅಲ್ಲಿಂದ ಫಂಕ್ಷನ್ ಎಲ್ಲ ಮುಗಿಸಿ ಬರುವಾಗ. ಆ್ಯಕ್ಚುಲಿ ನಾನು ಸ್ವಲ್ಪ ಕ್ಲಿಪ್ ಮಾಡಿದಷ್ಟೇ. ನಾವು ಆಲ್ರೆಡಿ ಹೋಗೋದೇ ಲೇಟ್ ಆಗಿತ್ತು ಫ್ರೆಂಡ್ಸ್, 9-10 ತನಕ ಆಗಿತ್ತು ನಾವು ಇಲ್ಲಿಂದ ಹೊರಡುವಾಗನೇ. ಆ್ಯಕ್ಚುಲಿ ಇದು ಮಡಿಕೇರಿಯಲ್ಲೇ ಒಂದು ಕ್ರಿಸ್ಟಲ್ ಹೋಟೆಲ್ ಅಂತ ಉಂಟು, ಅಲ್ಲಿ ಫಂಕ್ಷನ್ ಇತ್ತು, ದೊಡ್ಡ ಹೋಟೆಲ್, ಅದು ಫಂಕ್ಷನ್ ಎಲ್ಲ ಮಾಡ್ತಾರೆ. ಹಾಗೆ ಅಲ್ಲೆಲ್ಲ ಸ್ವಲ್ಪ ಎಲ್ಲ ನೋಡಿ ಬಂದು. ಹಾಗೆ ನಾನು ಇವತ್ತು ಬೆಳಗ್ಗೆ ಕೂಡ, ಇವತ್ತು ಸಂಡೇ, ಸೊ ಸಂಡೇ ವ್ಲಾಗ್ ಒಟ್ಟಿಗೆ ಹಾಕುವ ಅಂತ ಹೇಳಿ ಇದೇ ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ನನ್ನ ಮಗನನ್ನು ಮಲಗಿದ್ದ, ಸೊ ಸ್ಕೂಲ್ ಇಲ್ಲಲ್ಲ ಅಂತ ಹೇಳಿ, ಹಾಗೆ ಇವರನ್ನು ಒಂದು ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು. ಹೋದ ಸಂಡೇ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿದ್ವಿ. ಸೊ ಅವರಿಗೂ ಕೂಡ ಯಾಕೆ ಬೇಜಾರು ಮಾಡಿದ್ರು, ಮಕ್ಕಳನ್ನು ಕೂಡ ಹೊರಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಇವತ್ತು ಪ್ಲ್ಯಾನ್ ಮಾಡಿದ್ದೇನೆ. ಅವರಿಗೆ ಗೊತ್ತಿಲ್ಲ ನಾನು ಎಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ. ನಿಮಗೆ ಗೊತ್ತುಂಟಾ? ಇಲ್ಲ. ಸೊ ಅವರು ಅವತ್ತು ತುಂಬ ಸಿಟ್ಟಲ್ಲಿದ್ದರು, ನೀವಿಬ್ಬರೇ ಹೋಗ್ತೀರಾ, ನನ್ನನ್ನು ಬಿಟ್ಟು ಹೋಗ್ತೀರಾ, ಹಾಗೆ ಇರುತ್ತೆ. ಅವನು ಕೂಡ ಹಾಗೆ ಇವನು ಕೂಡ ಹಾಗೆಯೇ. ಸೊ ಅವಳನ್ನು ಮಸೀದಿಯಿಂದ ಪಿಕ್ ಮಾಡಿ ಅಲ್ಲಿಂದ ನಾನು ಕರ್ಕೊಂಡು ಹೋಗ್ತೀನಿ. ಹಾಗೆ ಇವತ್ತು ಸಂಡೇ ಅಲ್ವಾ, ಸೊ ಇವತ್ತು ನಮಗೆ ಮಟನ್ ಬಿರಿಯಾನಿ ಮಾಡಬೇಕು, ಹಾಗೆ ಸ್ವಲ್ಪ ಐಟಮ್ ಕೂಡ ತೊಗೊಳ್ಲಿಕ್ಕಿದೆ. ಹಾಗೆ ಇವತ್ತಿನ ವ್ಲಾಗ್ ಫುಲ್ ನೋಡಿ ಗೈಸ್. ಹಾಗೆ ಸ್ಕಿಪ್ ಮಾಡಬೇಡಿ, ನನ್ನ ವೀಡಿಯೋ ಫುಲ್ಲಾಗಿ ನೋಡಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗ್ತದೆ ನೋಡು. ನನ್ನ ಮಗಳು ಬಂದ್ಲು. ಇದಾ ನಾನು ಇದು ಸರ್ಪ್ರೈಸೇ ಇತ್ತು, ನಿಂಗೆ ಓಡಮ್ಮ ಕೊಟ್ಟಕೊಂಡೆ. ಎಲ್ಲಿ ಕರ್ಕೊಂಡು ಎನಿ ಗಸ್ ಆಯ್ತಾ? ಆನ್ ಹಾಕಿ ವಿಡಿಯೋ. ಕೆಕ್ಕರಿ ಅಂತಾರೋ ಎತ್ತರ ಇದು ಕೆಜಿ ಅಂತಾರೆ और ಕೆಜಿ ತಾರೆ ಎತ್ತಾರೆ ಒಂದು
വേണ വേറെ എന്തെങ്കിലും യൂണിറ്റ് 2 കിലോ പിന്നെ കളർ ഒന്നല്ലേ ಬೇರೆ ಕೊಂಡು ಬಂದಿದ್ದು ಗೊತ್ತಾಯ್ತಾ ಎಲ್ಲಿಗೆ ಹೋಟೆಲ್ಗೆ ನಾಷ್ಟ ಮಾಡಲಿಕ್ಕೆ ಏನು ಬೇಕಾದರೆ ತಗೋಬೋದು ನೀವು. ಸೊ ಗೈಸ್ ಫೈನಲಿ ನಾನು ಮಕ್ಕಳನ್ನ ಸುತ್ತಾಡಲಿಕ್ಕೆ ಕರ್ಕೊಂಡು ಹೋಗಲಿಲ್ಲ, ಜಸ್ಟ್ ಹೋಟೆಲ್ಗೆ ಹೋಗಿ ಬರುವ ಅಂತ. ಅವತ್ತೊಂದ್ಸಲ ನಾನು ಇಲ್ಲಿಂದ ಪಾರ್ಸಲ್ ತೊಗೊಂಡು ಹೋಗಿದ್ದೆ, ಅಂದರೆ ಸೀರಾ. ಆ್ಯಕ್ಚುಲಿ ಇಲ್ಲಿ ಬೆಸ್ಟ್ ಹೋಟೆಲ್ ಅಂಬಿಕಾ ಅಂತ, ಸಣ್ಣ ಹೋಟೆಲ್, ಬಟ್ ಫುಡ್ ಅಂತೂ ಸೂಪರ್ ಆಗಿರ್ತದೆ. ಸೊ ಅವಾಗ ಇವರು ಹೇಳ್ತಿದ್ರು ನಾವು ಅದು ತಿನ್ನುವ ಅಂತ ಹೇಳಿ, ಬಟ್ ನನಗೆ ಆವಾಗ ಬರಲಿಕ್ಕೆ ಆಗ್ತಿರಲಿಲ್ಲ. ಅಂದರೆ ನಾನು ಜಸ್ಟ್ ಪಾರ್ಸಲ್ ತೊಗೊಂಡೋಗಿದ್ದೆ, ಅದಕ್ಕೆ ಪ್ಲ್ಯಾನ್ ಮಾಡಿ ಮಕ್ಕಳನ್ನ ಇವತ್ತು ಕರ್ಕೊಂಡು ಬಂದಿದ್ದೇನೆ. ಖುಷಿ ಆಯ್ತಾ ಮಕ್ಕಳೇ? ನನಗೆ ಖುಷಿ ಆಗಲಿಲ್ಲ, ನನ್ನ ಮಗಳಿಗೆ ಖುಷಿ ಆಯ್ತಲ್ಲ. ಹಾಂ, ಅವನಿಗೆ ಖುಷಿ ಆಗಲಿಲ್ಲ. ಖುಷಿ ಆಯ್ತಾ? ಅವನು ಅಂದ್ಕೊಂಡಿದ್ದ ನಾನೆಲ್ಲ ಸುತ್ತಾಡಲಿಕ್ಕೆಲ್ಲ ಆಗೋದಿಲ್ಲಮ್ಮ, ನಾವು ಅಪ್ಪ ಎಲ್ಲ ಒಟ್ಟಿಗೆ ಹೋಗುವ, ಆಯಿತಾ? ಆ್ಯಕ್ಚುಲಿ ನಾನು ಮನೆಯಲ್ಲಿ ಯಾರಿಗೆ ಸಹ ಹೇಳಿ ಬರಲಿಲ್ಲ ಆಯಿತಾ, ಮಕ್ಕಳನ್ನು ಕರ್ಕೊಂಡು ಬರ್ತೀನಿ ಅಂತ ಬಂದಿದ್ದು. ಇವಾಗ ಫೋನ್ ಮಾಡಿ ಹೇಳ್ಬೇಕು, ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿ ಹೇಳ್ಬೇಕು, ಅಂದರೆ ನಾನು ಈ ಸ್ವಲ್ಪ ಹೋಟೆಲಲ್ಲಿ ನಾಷ್ಟ ಎಲ್ಲ ಮಾಡಿ ಬರ್ತೀವಿ ಅಂತ ಹೇಳಿ. ಬನ್ನಿ ಹೋಗೋ, ಲೆಟ್ಸ್ ಗೋ. ಮಸಾಲೆ ದೋಸೆ ಎರಡು ಬೇಕಾ ಮೂರು ಬೇಕಾ? 3 ಕೊಡಿ ಮಸಾಲೆ ದೋಸೆ. ಹಾಂ, ಅಂಜೆ ಬೆಚ್ಚಿ ಬಿಡು ಕೀಲು ತಿನ್ನ ಆ್ಯಕ್ಚುಲಿ ಇದು ಫೇಮಸ್ ಅಂಬಿಕಾ ಅಂತ. ಅದರ ಸುಮಾರು ಆಯಿತು ಗೈಸ್, ಯಾಕಂದರೆ ಇಲ್ಲಿಂದ ಬಂದರೆ ಕೂಡ ಪಾರ್ಸಲ್ ತೊಗೊಂಡು ಹೋಗೋದು, ಇಲ್ಲಿ ತಿನ್ನೋದಿಲ್ಲ. ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬಂದೇ ಇಲ್ಲ, ಫಸ್ಟ್ ಟೈಮ್ ಇಲ್ಲಿ ಕರ್ಕೊಂಡು ಬಂದು ತಿನ್ನಿಸ್ತಾ ಇರೋದು. ಅಂದರೆ ಬೇರೆ ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗಿದೆ, ಇಲ್ಲಿ ಕರ್ಕೊಂಡು ಬರಲಿಲ್ಲ. ಸೊ ಇದು ಸಣ್ಣದೊಂದು ಟಿಫನ್ ಥರ, ಬಟ್ ಫುಡ್ ಅಂತೂ ಅಲ್ಟಿಮೇಟ್ ಗೈಸ್, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ 3 ಮಸಾಲೆ ದೋಸೆ ಹೇಳಿದ್ದೇವೆ, ಬರಲಿ ಮತ್ತೆ ನೋಡುವ. ಫಸ್ಟ್ ಟೈಮಲ್ಲೇ ನೀನು ಒಳ್ಳೆಗೆ ಫಸ್ಟ್ ಟೈಮಲ್ಲಿ ಮೊನ್ನೆ ಹೇಳ್ತಿದ್ರು ಮಕ್ಕಳನ್ನು ಕರ್ಕೊಂಡು ಹೋಗುವ ನಾಷ್ಟ ಮಾಡಲಿಕ್ಕೆ ಅಲ್ಲಿ ಅಂತ ಹೇಳಿ. ಬೆಳಗ್ಗೆ ನಾವಲ್ಲಿ ಹೋಗಿದ್ವಲ್ಲ ಬಿಕಾಸ್ಗೆ, ಅವತ್ತು ಅಟ್ಟ ಆಗಿರಲಿಲ್ಲ. ಎಂತಕ್ಕೆ ಬಂದಿದ್ದಾವೆ ನಾವು ಇಲ್ಲಿ? ಊಟಕ್ಕೆನಾ? ತಿಂಡಿಕ್ಕೆ ಮಸಾಲೆ ದೋಸೆ ಬಂತು. ಓಕೆ, ತಿನ್ನೋರು ತಿನ್ನು. ಅಲ್ಲ ಕ್ರಿಸ್ಪಿ ಬೇಕು. ಕೇಸರಿ ಬಾತಂತೂ ಫಸ್ಟ್ ಕ್ಲಾಸ್. ಪಾರ್ಸಲ್ ಕೂಡ ಮಾಡಿಸಿದೆ, ಕೇಸರಿ ಬಾತ್ ಮತ್ತು ಸ್ವಲ್ಪ ಸಾಂಬಾರು ತೊಗೊಂಡು ಮೆಲ್ಲ ಸೂಪರಾ. ಫೈನಲಿ ನಂದು ಅದು ಆಸೆ ಇತ್ತು ಮಕ್ಕಳಿಗೆ ತಿನ್ನಿಸುವ ಅಂತ, ಅದು ಆಯಿತು, ನನ್ನ ಆಸೆ ಈಡೇರಿತ್ತು. ಓಕೆ, ಹಾಗೆ ಮಕ್ಕಳಿಗೆ ಕೂಡ ಸರ್ಪ್ರೈಸ್ ಆದರು, ಖುಷಿ ಆಯಿತು ಅವರಿಗೆ. ಅವ್ರು ಹೇಳೋದೊಂದೇ, ನಾವು ಫಸ್ಟ್ ಬರ್ತಿರೋದು ಇಲ್ಲಿ ತಿನ್ನಲಿಕ್ಕೆ ಅಂತಂದರೆ. ನಾವು ಬೇರೆ ಕಡೆ ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗಿದ್ದೆ, ಇಲ್ಲಿ ಫಸ್ಟ್ ಬರೋದು ಗೈಸ್. ಖುಷಿ ಆಯ್ತಾ ಮಕ್ಕಳೇ? ಯು ಆರ್ ಹ್ಯಾಪಿ ನೌ? ಗೈಸ್ ಹಾಗೆ ಇಲ್ಲಿ ನೋಡಿ ಇವತ್ತಂತೂ ಫುಲ್ಲು ಬಿಸಿಲು ಗೈಸ್, ಮಾಷಾಲ್ಲ. ಇಲ್ಲಿ ನೋಡಿ, ಯಾಕಂತ ಹೇಳಿದರೆ ಕಂಟಿನ್ಯೂಸ್ 4 to 5 days ಮಳೆನೇ ಆಯಿತು. ಇವತ್ತು ಫುಲ್ಲು ಬಿಸಿಲಿದೆ. ಹಾಗೆ ಇವತ್ತು ಸಂಡೇ ಅಲ್ವಾ, ನಮಗೆ ಇವತ್ತು ಮಟನ್ ದಮ್ ಬಿರಿಯಾನಿ ಮಾಡಿದ್ದೀನಿ ನೋಡಿ. ಆ್ಯಕ್ಚುಲಿ ಇದರ ರೆಸಿಪಿನ ಶೇರ್ ಮಾಡುವ ಅಂತ ಇದ್ದೆ, ಬಟ್ ಆಗಲಿಲ್ಲ ಗೈಸ್ ಇವತ್ತು ಶೇರ್ ಮಾಡಲಿಕ್ಕೆ. ನೆಕ್ಸ್ಟ್ ಟೈಮ್ ಮಾಡ್ತೀನಿ ಶೇರ್. ಹಾಗೆ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.